ದೇವರು ಮತ್ತ ಭಕ್ತರ ವಿಷಯಕ್ಕೆ ಬರೋಣ. ಬರ್ರಿ ಬರ್ರಿಪ್ಪ. ನಮ್ಮ ಸಿದ್ದು ಸರ್ ಹೇಳ್ತಾರ, ಏನತ್ರಿಪ್ಪ? ದೇವರಿಗಾಗಿ ಭಕ್ತರ ಬರ್ತಾರೆ ವಿನಃ ಭಕ್ತರಿಗಾಗಿ ದೇವ್ರು ಎಂದು ಹೋಗೇ ಇಲ್ಲ ಮತ್ತೆ ಎಲ್ಲಿ ಹೋಗೇ ಇಲ್ಲ ಅಂತ ಹೇಳ್ಯಾರ. ಹಾ ಹಾ, ನೀವೆಲ್ಲಾರು ಕೇಳಿರಿ? ಕೇಳ್ಯಾರ. ಹಾ, ನೀವು ಎಲ್ಲಾರು ಕೇಳಿರಿ? ದೇವರಿಗಾಗಿ ಭಕ್ತರು ಬರ್ತಾರೆ ವಿನಃ ಭಕ್ತರಿಗಾಗಿ ದೇವ್ರು ಎಲ್ಲಿ ಹೋಗಿಲ್ಲ ಅಂತ ಹೇಳ್ತೀರಿ. ಹೌದು ಹೌದು. ಅಲ್ರಿ, ದೇವ್ರ ಭಕ್ತರ ಆಧೀನದಾನ. ಹಾ ಹಾ, ಬಾ ಅಂದ್ರೆ ಬರ್ಬೇಕು, ಹೋಗಂದ್ರೆ ಹೋಗಬೇಕು, ಏನಂದ್ರೆ ಹೇಳ್ಬೇಕು, ಕುಂಡ್ರಂದ್ರೆ ಕುಂಡ್ರಬೇಕು. ಹೌದು ಹೌದು. ಅವ್ರ ಮನ್ಯಾಗ ಕಾಲ ಮುರ್ಕೊಂಡ್ ಭಕ್ತರು ಕೂತ, ಭಕ್ತರ ಮನ್ಯಾಗ ದೇವ್ರು ಕೂತಾನ ಅಂತ ಹೇಳ್ತಾರೆ. ಹೌದು ಹೌದು. ಯಾವ ಯಾರಿಪ್ಪ? ದೇವ್ರ ಹೌದು. ಚೌಕಾಮೇಳನ ಹೆಂಡತಿ ಬಾನಿತನಕ್ಕೆ ಹೋಗ್ಬೇಕು. ಚೌಕಾಮೇಳನ ಹೆಂಡತಿ ಬಾನಿತನಕ್ಕೆ ಬಂದಾಗ ಹೌದು ಹೌದು, ಪರಮಾತ್ಮ ಪಾಂಡುರಂಗ ಸಾಕ್ಷಾತ್ ಸೀರಿ ಉಟ್ಟ ಅವ್ರ ಅವನಂಗಾಗಿ ಬಾನಿತನ ಮಾಡ್ಯಾನ. ಮತ್ತ ಅಲ್ಲಿ ಅವ ದೇವ್ರು ಯಾರು ಬಂದಾವಲ್ಲಿ ಸೀರಿ ಉಟ್ಟ ದೇವ್ರಲ್ಲಿ. ಹೌದು. ಹೆಂಗ ಬಂದಾನ? ಸೀರಿ ಉಟ್ಟು ಬಂದ ಅವ್ರ ಅಕ್ಕನ ರೂಪನ್ಯಾಗ, ಚೌಕಾಮೇಳನ ಅಕ್ಕನ ರೂಪನ್ಯಾಗ ನಿಂತು ಸೇವಾ ಮಾಡ್ಯಾನ ಹೆಣ್ಮಗಳ ಬಾನಿತನ. ಹೌದು ಹೌದು. ಅದು ದೇವ್ರು ಬಂದಿಲ್ಲ. ಬಂದಾನ್ರಿಪ್ಪ. ಇದು ಬೇಡ. ನಿಮ್ಮೆಲ್ಲರಿಗೂ ವಿಷ್ಣು ಪರಮಾತ್ಮನ ದಶ ಅವತಾರದಾಗ ರಾಮ ಅವತಾರ ಅಂತ ತಿಳ್ಕೊಂಡು ಒಂದಾಯ್ತಮಲ್ಲ. ಆಯ್ತಾಯ್ತ್ರಿಪ್ಪ. ಅವನಿಂದ ರಾಮಾಯಣ ಅಂತ ತಿಳ್ಕೊಂಡ ಆಗಿ ಹೋಗ್ಯದ. ಹೌದು ಹೌದು. ಆ ಪ್ರಭು ಶ್ರೀರಾಮಚಂದ್ರ ತನ್ನ ಧರ್ಮಪತ್ನಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೋದಾಗ ಆ ಸೀತಾದೇವಿಯನ್ನು ಕದ್ದು ಯಾರು ಹೋದ್ರು? ಯಾರಿಪ್ಪ? ರಾವಣ ಒಯ್ದ. ರಾವಣ ಒಯ್ದಾಗ ಸೀತೆಯನ್ನ ಕದ್ದ ಒಯ್ದಿರ್ತಕ್ಕಂತ ಸುದ್ದಿಯನ್ನ ಯಾರಿಗೆ ಹೇಳಬೇಕು, ಏನ್ ಮಾಡಬೇಕು ಅಂತ ತಿಳ್ಕೊಂಡ ದಿಗಲು ಬಡಿತೇವಾಗ. ಅವಾಗ ಹನುಮಂತ ಶೋಧನೆ ಮಾಡ್ಕೊಂಡ ಇಂತಲ್ಲಿದಾಳು ಸೀತಾ ಅಂತ ತಿಳ್ಕೊಂಡ ಸುದ್ದಿ ಇತ್ತುಕೊಂಡು ಬಂದ. ಹೌದು ಹೌದು. ಇದು ಇಲ್ಲಿ ಅದಾಳಂತಕ್ಕಂತ ಸುದ್ದಿ ಗೊತ್ತಾದ್ಮೇಲೆ ತಿನ್ನು ಹೋಗ್ಬೇಕಲ್ಲ ಆಕಿನ ತರಾಕಂತ ತಿಳ್ಕೊಂಡ ಏನ್ ಮಾಡಿಬಿಟ್ಟ, ಸಮುದ್ರಕ್ಕೆ ಸೇತುವೆ ಕಟ್ಟಾಕ ತಯಾರು ಮಾಡಿದ. ಹೌದ್ ಹೌದ್ರಿಪ್ಪ. ಸಮುದ್ರಕ್ಕೆ ಸೇತುವೆ ಕಟ್ಟಾಕ ತಯಾರು ಮಾಡ್ಬೇಕಾರೆ ಏನು ಸಾಮಾನ್ಯ ಕಲ್ಲು ಹತ್ತವನ? ಬಾಳ ಹತ್ತಾವ್ರಿ. ಒಂದು ಬಿಲ್ಡಿಂಗ್ ಆಗ್ಲಿ ಅಥವಾ ಒಂದು ಕೋಲಿ ಮಾಡ್ಬೇಕಾರ 2-3 ಟ್ರಕ್ ಹತ್ತಾವ. ಮತ್ತಿನ್ನೊಂದು ಸಮುದ್ರಕ್ಕೆ ಸೇತುವೆ ಅಂದ್ಕೊಳ್ಳಿ. ಯಾವಾಗ ಹನುಮಂತ ಏನ್ ಮಾಡಿದ, ದೊಡ್ಡ ದೊಡ್ಡ ಕಲ್ಲು ತೋದು ಅದ್ರ ಮೇಲೆ ರಾಮ್ ಅಂತ ಬರಿದು ನೀರಾಗ ಒಗಿದು, ರಾಮ್ ಅಂತ ಬರಿದು ನೀರಾಗ ಒಗಿದು. ಅವೆಲ್ಲ ಏನದು ನೀರ್ ಮ್ಯಾಲ ತೇಲಾಕೈತ್ರಿ. ಹಿಂಗೆಲ್ಲ ಒಂದಕ್ಕೊಂದೊಂದು ಬ್ರಿಡ್ಜ್ ಆಗಾಕೈತು, ಸೇತುವೆ ನಿರ್ಮಾಣ ಆಗಾಕೈತು. ರಾಮ ಇವ್ ಏನ್ ಮಾಡಾಕ್ತೇನ ಹನುಮಂತ ಅಂತ ತಿಳ್ಕೊಂಡು ದೂರಿಂತ್ರ ಇವ್ರ ದೇವ್ರ ನೋಡಾಕತ್ತಿದ್ದ ದೇವ್ರ. ಅವ ಏನಂದ, ಇವ್ನವ್ನ ಅದ್ರ ಮ್ಯಾಲ ಏನೋ ಬರಿತಾವು ಒಗಿತಾವು, ಅದ ಕಲ್ಲು ತೇಲಾಕತ್ತೈತಿ. ಗಪ್ಪ ಅವನು ನಾನು ಒಂದ್ ಹೋಗಿನ ತಿಳ್ಕೊಂಡ ಇಲ್ಲಿ ಹನುಮಂತ ನಳ ನೀಲ ಅಂಗಜ ಮಕರ ಧ್ವಜ ಇವೆಲ್ಲಾ ಕೂಡ ಜಾಂಬು ಅಂತ ಏನ್ ಕಟ್ಟಾಕದ್ವಿ ಸೇತುವೆ. ಅವ್ರನ್ನ ಅವ್ರಿಗೆ ಬಿಟ್ಟು ಒಂದು ತುಸು ಮುಂದಕ್ಕೆ ಹೋಗಿ ಅವೊಂದು ಕಲ್ಲು ತಗೊಂಡು ಅದಕ್ಕೆ ಬರದ ಅವನು ನೀರಾಗ ಒಗದ. ರಾಮ್ ಒಗಿದು ತಡ ನೀರಾಗದ ಟುಮಕ್ನ ಮುನಿಗಿ ಬಿಡ್ತಿರಿಪ್ಪ. ಮುನಿಗಿ ಬಿಟ್ಟಿತ್ತು. ರಾಮ್ ಒಗಿದ್ರಾಗ ನೀರಾಗ ಟುಮಕ್ನ ಮುನಿಗಿದ ಕೂಡಲೇ ಅಟ್ರಾಗ ಹಿಂದ ಹನುಮಂತ ಬಂದ ನಿತ್ಯ ಇದ್ದ. ಅವ ಯಾರು? ನಮ್ಮ ಭಕ್ತ. ಕಲ್ಲು ಒಗದಾಗ ಮುನಿಗಿತ್ ಯಾರ್ದು? ದೇವ್ರದು. ಹಿಂದ ಬಂದ ಹನುಮಂತ ನೋಡಿದವನ ಕಿಸಕ್ನ ಹನುಮಂತ ನಕ್ಕ ಬಿಟ್ಟು. ಅವಾಗ ರಾಮಗೆ ಏನಾಯ್ತು? ಸಿಟ್ಟು ಬತ್ತು, ಅಪಮಾನ ಆಯ್ತು. ಹೌದು ಹೌದು. ಅಲ್ಲ ಅವನು ನನ್ನಿಂದ ಸೃಷ್ಟಿ ಐತಿ, ನಾ ಮಾಡಿದಾಗ ಈ ಜಗತ್ತೈತಿ, ಎಲ್ಲಾ ಪರಮಾತ್ಮನ ಸೃಷ್ಟಿ ಅಂತ ಹೇಳ್ಯಾರ ಸರ. ಆದಿ ನಂದಿ ಈ ಆದಿ ಜಾಂಬವನ ಮಕ್ಕಳನ್ನ ಬಲಿ ಕೊಟ್ಟ ಸೃಷ್ಟಿ ನಿರ್ಮಾಣ ಮಾಡ್ಯಾರ. ನಿಮ್ಮ ದೇವ್ರದ್ದು ಏನು ಕೆಲಸ ಇಲ್ರಿ, ಏನು ಆಗಿಲ್ಲ. ಈ ಮಾತನ್ನು ಮುರಿದು ಮಾತಾಡ್ರಿ. ದೇವ್ರ ಅದು ಇಲ್ಲ ಇದು ಇಲ್ಲ ಎಲ್ಲ ಅದು ಮಾಡಿದ. ಸುಮ್ ಏನಾರ ಮಾತಾಡಕ್ ಹೋಗ್ಬೇಡ್ರಿ, ತಳಾಡ್ಕೊಂಡ್ ಬರ್ಬೇಕು. ಬೆಳಗು ಮುಂಜಾನೆ ಒಂದ್ 4 ಮಾತು ಸತ್ಯದಿಂತ್ರ ನೋಡ್ರಿ ಅಂತ. ಯಾವಾಗ ಹನುಮಂತ ಹಿಂದ ಬಂದು ನಿಂತಾಗ ರಾಮ್ ಹೋಗಿದ್ದು ನೋಡಿ ಹನುಮಂತ ನಕ್ಕ. ರಾಮಗ ಅಪಮಾನ ಆಯ್ತು. ಅವಾಗ ಯಾಕೋ ಹನುಮಾನ್ ಯಾವಾಗ ಬಂದಿದ್ಯಾ ತಂದವ. ಒಂದ ಯಪ್ಪ ನೀವ್ ಆಗಲ ನೀರಾಗ ಕಲ್ಲು ಹೋಗದ್ರಲ್ಲ, ನಾ ಅವಾಗ ಬಂದೇನಿ. ಅಲ್ಲ ಅವನ ನಾ ಕಲ್ಲು ಹೋಗದಿದ್ ನೀನ್ ನೋಡಿದೇನ? ಒಗದ ನೀವ್ ಒಗದಿದ್ದು ನೋಡೇನ್ರಿ, ನಿಮ್ಮ ಕಲ್ಲು ಮುನಿಗಿದು ನೋಡೇನಿ. ನಗಲಾಕತ್ತಿದವ. ಅವಾಗ ಹನುಮಂತಂದ ಕುಲು ನಕ್ಕ ರಾಮನ. ಯಪ್ಪ ಅಲ್ಲೋ ಹನುಮ, ಬಾಯಲ್ಲಿ ನಿನಗೊಂದು ಮಾತು ಕೇಳದತಿ, ನಿನಗೊಂದು ಮಾತು ನೀ ಏನ್ ಕೇಳುದು ಬೇಡಪ್ಪ, ನಿನ್ನ ಮಾತು ನಿನ್ನರಿರ್ಲಿ, ನಡಿ ಅಲ್ಲಿ ಬಾ ಸೇತುವೆ ಕಟ್ಟಲಿ ಹೋಗ್ಯಕ್ತಿ ಆದ್ರಂದವ. ಇಲ್ಲಿ ಬಿಟ್ಟ ಹನುಮನ ಸೇತುವೆ ಕಟ್ಟಲಿ ಹೋದ. ರಾಮ ಸೇತುವೆ ಕಟ್ಟಲಿ ಬಂದ ನಿಂತ.
ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಲಂಕಾಕ ಇದಕ್ಕ ಸಮುದ್ರಕ್ಕೆ ಸೇತುವೆ ರೆಡಿ ಆಗಿಬಿಟ್ಟಿತ್ತು. ಹೌದು ಹೋಗಿ ಸೀತಾನಿಗೆ ಏನು ತರಬೇಕಲ್ಲ ಅಲ್ಲಿ ಹೋಗಿ ತರಬೇಕು. ಇವ ಸುಮ್ಮ ಹೋಗ್ಲಿಲ್ಲ. ಹೆಂಗ್ರಿಪ್ಪ? ಆ ಗಿಡ ಈ ಗಿಡ ಆ ಟೊಂಗಿ ಈ ಟೊಂಗಿ ಯಾವ ಗಿಡದಾಗ ಯಾವ ಹಣ್ಣದಾವು ಅವು ಕಚ್ಚುದು ಕಡದ ತಳಗ್ ಹೋಗಿದ್ದು. ಹೌದು ಮೊದಲ ಮಂಗೆ ಗಿಡ ಗಿಡ ಹಾರ್ಯಾಡ್ಕೊತ ಹೊಂಟ. ಇದು ರಾವಣಗ ತಲಿ ಎತ್ತಿ ನೋಡ್ರಿ. ರಾವಣಗ ತಲಿ ಎದ್ದಿತ್ತು. ಇವ್ನ ಅವನಿಗೆ ಇದಕ್ಕೆ ಹೆಂಗ ಮಾಡ್ಬೇಕು, ಬಾಲಕ ಬೆಂಕೇರಿ ಹಚ್ಚಲಿನ ತಿಳ್ಕೊಂಡ ಹನುಮಂತ ಮ್ಯಾಲ ಗಿಡದಾಗ ಕೂತು ಬಾಲ ಜೋತ್ ಬಿಟ್ಟಿದ್ದ. ಸಾವಕಾಶ ಸಪ್ಲಿಲಾರ್ದ ಬಂದ ಬಾಲಕ ಹನುಮನ ಬಾಲಕ್ ಬೆಂಕಿ ಹಚ್ಚಿಬಿಟ್ಟ. ಹೌದೌದು. ಅವಾಗಂದ ಏನು ಚಂದ ಮಾಡಿದ್ವಿ ಓ ರಾವಣ ಅಂತಂದವ. ಹಿಂಗ ಯಾವನು ಮಾಡಿದಿಲ್ಲ ತುಗ ತಿಳ್ಕೊಂಡ ಅದನ್ನ ತಗೊಂಡ ಡ್ಯೂಟಿಗೆ ಗತಿ ತಗೊಂಡ್ರಿಪ್ಪ. ಎಲ್ಲೆಲ್ಲಿ ಲಂಕಾಪಟ್ಟಣ ಐತ್ ನೋಡ ಅಲ್ಲೆಲ್ಲ ಕೊಳ್ಳಿ ಇಟ್ಕೋತ ಹೋದ. ಕಣ್ಣು ಮುಚ್ಚಿ ಕಣ್ಣು ತಿರೋದ್ರಾಗ ಲಂಕಾಪಟ್ಟಣ ಎಲ್ಲ ಬೂದಿ ಆಗಿಬಿಟ್ಟಿತ್ತು, ಮಸಿ ಆಗಿಬಿಟ್ಟಿತ್ತು, ಸುಟ್ಟು ಕರಕಲಾಗಿ ಬಿಟ್ಟಿತ್ತು. ಈ ಕಡೆ ಏನ ಕಾವಲಕ್ಕ ಅಶೋಕವನದಾಗ ಸೀತಾದೇವಿಗೆ ತ್ರಿಜಟ ರಾಕ್ಷಿನ ನಿಟ್ಟಿದ್ದ. ರಾಕ್ಷಿಗೆ ವಧ ಮಾಡಿಕೊಂಡ ಹನುಮಂತ ಸೀತೆಯನ್ನ ತಗೊಂಡು ಬಂದ ಪ್ರಭು ಶ್ರೀರಾಮಚಂದ್ರನ ಮತ್ತ ಸೀತಾನ ಕೊಂಡಿಸಿ ಜೈ ಜೈಕಾರ ಮಾಡಿ. ಹೆಂಗ ಬರೀಪ್ಪ? ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾ ईश्वर अल्लाह तेरे नाम सबको सन्मति दे भगवान. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ಈ ರೀತಿಯಾಗಿ ಅವರು ಜೈ ಜೈಕಾರ ಮಾಡಿದ್ಕೊಳ್ಳೆ ಸೀತಾಗೂ ಆನಂದ ಆಯ್ತು. ಈ ಆನಂದ ಕಳಿತಿಲ್ಲತ್ ನೋಡ್ರಿ. ಹೆಂಗ್ರಿಪ್ಪ? ಈ ಆನಂದ ಕಳತಿಲ್ಲ. ಅವಾಗ ಸೀತಾದೇವಿ ಎದ್ದ ತನ್ನ ಕೊರಳಾಗಿರ್ತಕ್ಕಂತ ಕೌಸ್ತುಭದ ಹಾರ ಯಾವಾಗ ರಾಮನ ಮದುವೆಯಾಗಿ ಬರ್ಬೇಕಾರ ಅವ್ರ ಅಪ್ಪೇನು ಕೊಟ್ಟಿದ್ರಿಪ್ಪ. ನನ್ನ ಅಪ್ಪ ನನಗ ಕೊಟ್ಟ. ನನ್ನ ರಾಮನ ಮದುವೆಯಾಗಿ ಬಂದಾಗ ಇದು ಇಂತ ಒಂದು ಅಗಲಿರತಕ್ಕಂತ ನನ್ನ ಪತಿದೇವರನ್ನ ಮಾಡ್ರಲ್ಲಿ ನನಗ ಕೊಟ್ಟಿಪ್ಪ. ಹನುಮಂತ ನಿನ್ನ ಭಕ್ತಿ ಬಹಳ ದೊಡ್ಡದ. ನನ್ನ ದೇವರನ್ನ ಹುಡುಕಿ ನನಗ ಕೊಟ್ಟಿಪ್ಪ ಅಂದ್ರ ನೀ ಅಗಮ್ಯವಾಗಿರತಕ್ಕಂತ ಭಕ್ತ. ಇದೊಂದು ನನ್ನ ಕಾಣಿಕೆ ಇರ್ಲಿ ಸಾಣದತ್ತ ತಂದ ಕೌಸ್ತುಭದ ಹಾರ ತೆಗೆದು ಯಾರಿಗೂ ಕೊಟ್ರು? ಹನುಮಂತಕ್ಕೆ ಕೊಟ್ಟಾಗ ಹನುಮಂತ ಏನ್ ಮಾಡಿದ? ಆಯ್ತವ ಅಂದ ಹೊರಗೆ ಕೂತು ಅಲ್ಲಿ ಬಾಯಾಗ ಹಾಕುದು ಕಡಿದು ಒಂದೊಂದು ಕಾಳ ಒಗಿದು, ಬಾಯಾಗ ಹಾಕುದು ಕಡಿದು ಒಂದೊಂದು ಕಾಳ ಒಗಿದು. ಸೀತಾಗ ನೋಡಿ ಸಿಟ್ಟು ಬತ್ತು. ಅಕ್ಕಿ ಅಂದ್ರ ಏ ಕ್ವಾಡ್ಗ ಮಂಗ್ಯ ಕಪ್ಪಿ ಯಾರಿಗ ನನಗ ನಿಮ್ಗಲ್ರಿ. ಮತ್ತ ಈಗ ಏನ್ ಬರ್ತೈತಿ ಮಂಗ್ಯಾನ ಉಣಬಹುದು, ಮಂಗ್ಯಾನ ಮಗಾನ ಉಣಬಹುದು. ಹೌದಲ್ಲ? ಅಲ್ಲೋ ಕಪ್ಪಿ, ನಮ್ಮಪ್ಪ ಶ್ರೀರಾಮಚಂದ್ರನ ಲಗ್ನದ ಟೈಮ್ದಾಗ ಇದು ಅಗಣಿತವಾಗಿರತಕ್ಕಂತಂದ್ರೆ ಬೆಲೆ ಕಟ್ಟಲಕ್ಕ ಆಗಲಾರ್ದಂತ ಒಂದು ಬೆಲೆ ಬಾಳತಕ್ಕಂತ ವಸ್ತು ಕೊಟ್ಟನ. ಅದು ಇಂತದೊಂದು ನೀ ಕಾರ್ಯ ಮಾಡಿದಂತ ನಾನು ನಿನಗ ಕೊಟ್ಟೇನಿ. ಅದನ್ನ ಕಡಕಡದ ತಳಗ ಹೋಗಿ ಹಾಕತ್ತಿದಿಲ್ಲ ನೀ ಅಂತಂದ. ಹೌದು, ಯಾಕೆ ಹೋಗಿ ಹಾಕತ್ತೇನಿ ಇವ ನಿನಗ್ ಗೊತ್ತತಿ? ಯಾಕ ತಂದಾಗ ಇದ್ರಾಗ ನನ್ನ ರಾಮನೇ ಇಲ್ಲ ಬಸಪ್ಪ, ಅದಕ್ಕೆ ನಾ ಹೋಗಿ ಹಾಕತ್ತೇನಿ ಅನ್ನತಕ್ಕಂತ ಮಾತಂದಾಗ ರಾಮ ಅದ್ರಾಗದಾನ. ಅನುರೇನು ತೃಣ ಕಾಷ್ಟದಾಗ ತುಂಬಿಕೊಂಡಾನ ಭಗವಂತ. ಈ ಮಾತು ಸುಳ್ಳೈತನ? ಸಿದ್ದು ಸರಿ ಹೇಳಾಗಳೆ ಮತ್ ನೀಗ ಹೆಂಗತಿ ಅಂತನಾಗ ಹೌದನಂತ. ಅದೇ ಹಂಗತ್ತಂದ ತನ್ನ ಎದಿ ಹರಿದ ತೋರ್ಸನ. ಎದಿ ಒಳಗ ಪರಮಾತ್ಮ ರಾಮ ಮತ್ತು ಸೀತಾದೇವಿ ಕಂಡಾರ ಅಲ್ಲಿ. ಹೌದು, ಎಲ್ಲಿದಾರ ಇಲ್ಲಿ ನೋಡು. ದೇವ್ರ ಎಲ್ಲಿದಾನ? ಸಿದ್ದು ಸರ ಭಕ್ತರ ಒಳಗದಾನ, ನಮ್ಮ ಆತ್ಮದೊಳಗದಾನ. देव तुझ्या हरिपाशी जागा चुकलाशी. महाराज तुकाराम महाराज ಹೇಳ್ತಾನ, ದೇವ ತುಜಾ ಹೈಪಾಸಿ ಜಾಗ ಚುಕಲಾಸಿ. ನಿನ್ನೊಳಗ ದೇವರದಾನ, ನೀ ತಪ್ಪಿ ಹುಡುಕ್ಯಾಡಕತ್ತಿದೆ. ಹುಚ್ಚ ದೇವ್ರ ಎಲ್ಲಿದಾನು? ಭಕ್ತರ ಒಳಗದಾನ. ಅದಾನು ಅಥವಾ ಇಲ್ಲೋ? ಇಷ್ಟೇ ಅಲ್ಲ, ಯಾವಾಗ ಸೀತಾಗ ತೋರಿಸ್ಬಿಟ್ಟ. ಸೀತಾ ಅಂದ್ಳು ಅಗಾಧವಾಗಿರತಕ್ಕಂತ ಕಾರ್ಯಲೋ ಹನುಮ ಅಂತಂದ್ಳು. ಮುಂದೆ ಬತ್ತು. ಅವಾಗ ಹೇಳ್ತಾನ ಸೀತಾ